ಈಗ ಏನಾಗ್ತಾ ಇದೆ ಅಂದರೆ ಸಮುದ್ರದಿಂದ ಮೀನು ಹಿಡಿಯುವ ಪ್ರಮಾಣ ಏನಿದೆ ಕಡಿಮೆ ಆಗ್ತಾ ಇದೆ. ಈ ಮೀನು ಪಾಲನೆ ಒಂದು ಅತ್ಯಂತ ಕಡಿಮೆ ಶ್ರಮ, ಕಡಿಮೆ ಖರ್ಚು ಹಾಗೂ ಹೆಚ್ಚಿನ ಲಾಭ ಇರತಕ್ಕಂಥ ಉದ್ಯಮ. ಜನರಿಗೆ ನಾವು ಸಸಾರಜನಕಯುಕ್ತ ಹೆಚ್ಚು ಪ್ರೋಟೀನ್ ಇರತಕ್ಕಂಥ ಆಹಾರವನ್ನು ಒದಗಿಸಬೇಕಾಗಿದೆ. ಒಂದು ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಹಾನಿಯನ್ನು ಅನುಭವಿಸಿದರೂ ಸಹಿತ ಬೇರೆ ಉತ್ಪನ್ನಗಳಿಂದ ನಿಮಗೆ ಲಾಭ ಇದೆ. ವೀಕ್ಷಕರೇ, ನನ್ನ ಬಳಿ 1 ಎಕರೆ ಜಮೀನಿದೆ. ಬಹಳ ಸಮಯದಿಂದ ಖಾಲಿ ಬಿದ್ದಿದೆ. ಬಟ್ ನನ್ನ ರಿಟೈರ್ಮೆಂಟ್ ಸಮಯ ಹತ್ತಿರ ಬರ್ತಾ ಇದೆ. ಅದನ್ನು ಬಳಸ್ಕೊಳ್ಬೇಕು ಮತ್ತು ನನ್ನ ಆದಾಯದ ಮಾರ್ಗ ಮಾಡಿಕೊಳ್ಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗೆ ನಾನು ಯೋಚಿಸುವಾಗ ನನಗೆ ಮೀನುಗಾರಿಕೆ ಯಾಕೆ ಮಾಡಬಾರ್ದು ಅದರಲ್ಲಿ ಅಂತ ಯೋಚನೆ ಆಯಿತು. ಹಾಗೆ ನಾನು ಇಲ್ಲಿ ಮಂಗಳೂರಿನಲ್ಲಿ ಮೀನುಗಾರಿಕೆ ಕಾಲೇಜ್ ಅಂತ ಒಂದಿದೆ, ಅಲ್ಲಿ ಹೋಗಿ ಕೇಳಿದೆ, ಹೇಗೆ ಬಂದೆ, ಕೇಳಿದೆ. ಹೌದು, ನನಗನ್ನಿಸಿತು ಇದು ಮಾಡಲಿಕ್ಕೆ ಸಾಧ್ಯ ಇದೆ. ನನಗೆ ಆಮೇಲೆ ಅಂತೂ ನಾನು ಮಾಡೋ ಸ್ವಲ್ಪ ಲೇಟ್ ಇದೆ. ಆದರೆ ನಾನು ಮಾಡುವ ಮೊದಲು ನನ್ನ ವೀಕ್ಷಕರಿಗೂ ಕೂಡ ಇದನ್ನು ತಿಳಿಸಿ ಅವರು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ಹೇಗೆ. ಈಗ ನನ್ನ ಜೊತೆಲಿ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ರವರಿದ್ದಾರೆ. ಸೊ ಅವರು ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಗಳೂರು. ಸೊ ನನಗೆ ಕೊಟ್ಟ ಮಾಹಿತಿಯನ್ನು ನಿಮ್ಮೊಂದಿಗೂ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್, 1 ಎಕರೆಯಲ್ಲಿ ಮೀನುಗಾರಿಕೆ ಮಾಡಬೇಕು ಅಂದರೆ ಪೂರ್ಣವಾಗಿ ಮಾಡೋದು ಅಥವಾ ಅದನ್ನು ಭಾಗಶಃ ಮಾಡೋದು ಹೇಗೆ ಮತ್ತು ನಮಗೆ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಸಮುದ್ರದ ಮಿಂದನೇ ನಾವು ಇಷ್ಟು ವರ್ಷ ಬರೀ ತಲೆಮಾರುಗಳಿಂದ ಮೀನು ಹಿಡಿತಾ ಬರ್ತಾ ಇದ್ದೀವಿ. ಈಗ ಏನಾಗ್ತಾ ಇದೆ ಅಂದರೆ ಸಮುದ್ರದಿಂದ ಮೀನು ಹಿಡಿಯುವ ಪ್ರಮಾಣ ಏನಿದೆ ಕಡಿಮೆ ಆಗ್ತಾ ಇದೆ. ಸಮುದ್ರದಲ್ಲಿ ಮೀನು ಸಿಗ್ತಾ ಇಲ್ಲ ಈಗ. ಹಾಗಾಗಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಈಗ ಇರುವ ಅವಕಾಶ ಏನಂದರೆ ಒಳನಾಡಿನ ಮೀನು ಪಾಲನೆಯಿಂದ ಜಲಕೃಷಿಯಿಂದ ಮೀನು ಉತ್ಪಾದನೆ, ಇದು ಒಂದೇ ಉಳಿದಿರೋ ಒಂದು ನಮಗೆ ದಾರಿ. ಹಾಗಾಗಿ ಈಗ ನಾವು ಮೀನು ಪಾಲನೆಯಿಂದ ಈ ಥರ ಮೀನು ಕೃಷಿಯಿಂದ ಮೀನು ಪಾಲನೆಯಿಂದ ಮೀನು ಉತ್ಪಾದನೆ ಮಾಡಿ ಜನರಿಗೆ, ಈಗ ಜನಸಂಖ್ಯಾ ಸ್ಫೋಟದಿಂದ ಜನರಿಗೆ ಆಹಾರದ ಅಭಾವ ಇದೆ. ಜನರಿಗೆ ನಾವು ಸಸಾರಜನಕಯುಕ್ತ ಹೆಚ್ಚು ಪ್ರೋಟೀನ್ ಇರತಕ್ಕಂಥ ಆಹಾರವನ್ನು ಒದಗಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಜಲಕೃಷಿಯಿಂದ ನಾವು ಮೀನು ಉತ್ಪಾದನೆ ಮಾಡಿ, ಈ ಮೀನು ಪಾಲನೆ ಒಂದು ಅತ್ಯಂತ ಕಡಿಮೆ ಶ್ರಮ, ಕಡಿಮೆ ಖರ್ಚು ಹಾಗೂ ಹೆಚ್ಚಿನ ಲಾಭ ಇರತಕ್ಕಂಥ ಉದ್ಯಮ. ಆಮೇಲೆ ಮೀನು ಅತಿ ಹೆಚ್ಚು ಸಸಾರಜನಕವನ್ನು ಹೊಂದಿದೆ ಹಾಗೂ ಆದ್ದರಿಂದ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದು. ಎರಡನೇದಾಗಿ ಇದರಲ್ಲಿ FCR ಫುಡ್ ಕನ್ವರ್ಷನ್ ರೇಷಿಯೋ ತುಂಬ ಕಡಿಮೆ ಇದೆ ಮೀನಿಗೆ. ಅದರ ಅರ್ಥ ಏನು ಅಂದರೆ, ಬೇರೆ ನಾವು ಪ್ರಾಣಿಗಳಿಗೆ ಹೋಲಿಸಿದರೆ ಪಶುಸಂಗೋಪನೆಯಲ್ಲಿರ್ತಕ್ಕಂಥ ಪ್ರಾಣಿಗಳು, ಈಗ ಉದಾಹರಣೆಗೆ ಕುರಿ ಮೇಕೆ ಇರ್ಬೋದು, ಕೋಳಿ ಇರ್ಬೋದು, ಬಾತುಕೋಳಿ ಇರ್ಬೋದು, ಇದಕ್ಕೆ ಹೋಲಿಸಿದರೆ FCR ಕಡಿಮೆ. ಅದರ ಅರ್ಥ ಅತಿ ಕಡಿಮೆ ಆಹಾರ ಸ್ವೀಕಾರ ಮಾಡಿ ಹೆಚ್ಚಿನ ಮಾಂಸದ ಇಳುವರಿಯನ್ನು ಕೊಡ್ತಕ್ಕಂಥ ಪ್ರಾಣಿ. ಹಾಗಾಗಿ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಆಗುತ್ತೆ ಮೀನು ಪಾಲನೆಯಿಂದ. ಆಮೇಲೆ ಈಗ ನಮ್ಮ ಹತ್ರ ಕಡಿಮೆ ಜಮೀನಿದೆ, ನಾವು ಹೇಗೆ ಮೀನು ಪಾಲನೆ ಮಾಡ್ಬೋದು ಅಂತ ವಿಚಾರ ಇದ್ದರೆ ರೈತರಿಗೆ ನಾನು ಏನು ಹೇಳೋದು ಅಂದರೆ, ನೀವು ಸಂಯೋಜಿತ ಅಥವಾ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಬೇಕು. ಈಗ 1 ಎಕರೆ ಜಮೀನಿದೆ ಅಂತ ಹೇಳಿದ್ರೆ, ನಾನು ಮೀನುಗಾರಿಕೆ ವಿಜ್ಞಾನಿಯಾಗಿ ನೀವು 1 ಎಕರೆ ಪೂರ್ತಿ ಮೀನು ಪಾಲನೆ ಮಾಡಿ ಅಂತ ನಾನು ಹೇಳೋದಿಲ್ಲ. ನಾನು ಹೇಳೋದು ಏನಂದರೆ, ನಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟೇ ಜಮೀನಿರಲಿ ಅದರಲ್ಲಿ ಅರ್ಧ ಭಾಗ ನೀವು ಸಸ್ಯ ಕೃಷಿಯನ್ನು ಮಾಡಿ, ಆಮೇಲೆ ಇನ್ನೂ ಅರ್ಧ ಭಾಗ ಪ್ರಾಣಿ ಕೃಷಿಯನ್ನಾಗಿ ಮಾಡಿ. ಈ ಸಸ್ಯ ಕೃಷಿ ಅಂತ ಹೇಳಿದರೆ ನೀವು ಅರಣ್ಯ ಕೃಷಿ ಮಾಡಬಹುದು, ಸ್ವಲ್ಪ ಭಾಗ ಹಣ್ಣಿನ ಬೆಳೆಗಳನ್ನು ಬೆಳಿಬಹುದು, ಸ್ವಲ್ಪ ಭಾಗ ತರಕಾರಿಯನ್ನು ಬೆಳಿಬಹುದು, ಸ್ವಲ್ಪ ಭಾಗ ಹೂವಿನ ಗಿಡಗಳನ್ನು ಬೆಳೆಸ್ಬೋದು. ಇನ್ನು ಪ್ರಾಣಿ ಕೃಷಿಯಲ್ಲಿ ಸ್ವಲ್ಪ ಭಾಗ ಮೀನು ಪಾಲನೆಯನ್ನು ಮಾಡಿ, ಇನ್ನು ಸ್ವಲ್ಪ ಭಾಗ ಮೇವಿನ ಬೆಳೆಗಳನ್ನು ಬೆಳೀರಿ, ಇನ್ನು ಸ್ವಲ್ಪ ಭಾಗದಲ್ಲಿ ನೀವು ಶೆಡ್ ಹಾಕ್ಕೊಂಡು ಒಂದು ಸ್ವಲ್ಪ ಹಸುಗಳು, ಒಂದಿಷ್ಟು ಎಮ್ಮೆ, ಆಮೇಲೆ ಒಂದಿಷ್ಟು ಕುರಿ ಮೇಕೆ, ಒಂದಿಷ್ಟು ನಾಟಿ ಕೋಳಿಗಳು, ಒಂದಿಷ್ಟು ಬಾತುಕೋಳಿಗಳು, ಆಮೇಲೆ ಎರೆಹುಳು ಗೊಬ್ಬರದ ಘಟಕ, ಆಮೇಲೆ ನೀವು ಇದು ಒಂದು ಜೈವಿಕ ಅನಿಲ ಗೋಬರ್ ಗ್ಯಾಸ್ ಉತ್ಪಾದನಾ ಘಟಕ,
ಈ ರೀತಿಯಾಗಿ ಒಂದಿಷ್ಟು ಕಾಂಪೋಸ್ಟಿಂಗ್ ಮಾಡೋ ಘಟಕ, ಈ ರೀತಿ ಆಮೇಲೆ ಒಂದಿಷ್ಟು ಅಜೋಲ್ಲಾ ಘಟಕ, ಈ ರೀತಿ ಮಾಡೋದರಿಂದ ಏನಾಗುತ್ತೆ, ಈ ಸಂಯೋಜಿತ ಕೃಷಿ ಪದ್ಧತಿಯ ಲಾಭಗಳು ಏನು ಅಂದರೆ, ಸಮಗ್ರ ಕೃಷಿ ಪದ್ಧತಿ ಲಾಭ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮುಂಚೆಯಿಂದಲೂ ರೈತರಿಗೆ ಸರ್ವೇ ಸಾಮಾನ್ಯವಾಗಿ ಒಂದೇ ಬೆಳೆ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಒಂದೇ ಬೆಳೆ, ಸಿಂಗಲ್ ಕ್ರಾಪಿಂಗ್. ಇದರಿಂದ ರೈತರಿಗೆ ಆಗ್ತಕ್ಕಂಥ ಹಾನಿಗಳು ಎರಡು ಮುಖ್ಯವಾದ ಹಾನಿಗಳು. ಮೊದಲನೇದಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಯಿತು ಅಂದರೆ, ಒಂದೇ ಬೆಳೆ ಇರೋದರಿಂದ ಒಂದೇ ಉತ್ಪನ್ನ, ಹಾಗೂ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಯಿತು ಅಂದರೆ ರೈತರಿಗೆ ಲಾಸ್. ಹೀಗಾಗಿ ರೈತರು, ಎಷ್ಟೋ ಜನ ರೈತ ಬಾಂಧವರು ಒಂದು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಹಾಗಾಗಿ ದಯವಿಟ್ಟು ನಾನು ರೈತ ಬಾಂಧವರಲ್ಲಿ ಕಳಕಳಿ ವಿನಂತಿ, ದಯವಿಟ್ಟು ಈ ರೀತಿ ಏನು ಮಾಡ್ಕೋಬೇಡಿ. ಹಾನಿಯನ್ನು ನೀವು ಸಂಯೋಜಿತ ಅಥವಾ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿಕೊಂಡು ನೀವು ಹಲವಾರು ಸಸ್ಯದ ಉತ್ಪನ್ನಗಳು, ಪ್ರಾಣಿ ಉತ್ಪನ್ನಗಳನ್ನು ಮಾಡಿಕೊಂಡು ನೀವು ನಿರಂತರ ಲಾಭವನ್ನು ಗಳಿಸಿ ಅಂತ ನಾನು ಹೇಳ್ಕೊತೀನಿ. ಆಮೇಲೆ ಈ ರೈತರಿಗೆ ಒಂದೇ ಬೆಳೆ ಪದ್ಧತಿಯಿಂದ ಇನ್ನೊಂದು ದೊಡ್ಡ ಹಾನಿ ಇದೆ. ಏನಂದರೆ ರೋಗ ಬಾಧೆ. ಈಗ ಒಂದೇ ಬೆಳೆ ಇರೋದರಿಂದ ಆ ಬೆಳೆಗೆ ರೋಗ ಬಂತು ಅಂತ ಇಟ್ಕೊಂಡ್ರೆ, ಹೊಸ ರೋಗ, ಅದಕ್ಕೆ ಯಾವುದೇ ಥರದ ಒಂದು ಔಷಧಿ ಇಲ್ಲ, ಪರಿಹಾರ ಇಲ್ಲ ಅಂದಾಗ ರೈತರಿಗೆ ಬೆಳೆ ಹಾನಿಯಾಗುತ್ತೆ. ಹಾಗಾಗಿ ಈ ಸಂಯೋಜಿತ ಕೃಷಿ ಪದ್ಧತಿಯಲ್ಲಿ ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನೀವು ಸಸ್ಯ ಕೃಷಿ ಮಾಡಿಕೊಂಡು ಒಂದು 4-5 ಉತ್ಪನ್ನಗಳು, ಅರಣ್ಯ ಕೃಷಿ ಉತ್ಪನ್ನಗಳು, ಹಣ್ಣಿನ ಬೆಳೆ ಉತ್ಪನ್ನಗಳು, ತರಕಾರಿ ಉತ್ಪನ್ನಗಳು, ಆಮೇಲೆ ಹೂವಿನ ಗಿಡದ ಉತ್ಪನ್ನಗಳು ಇದೆ. ಹಾಗಾಗಿ ಆಮೇಲೆ ಪ್ರಾಣಿ ಕೃಷಿ ಉತ್ಪನ್ನಗಳು, ಮೀನಿನ ಉತ್ಪನ್ನ ಇದೆ, ಆಮೇಲೆ ಹಾಲು, ಹೈನುಗಾರಿಕೆ ಹಾಲಿನ ಉತ್ಪನ್ನ ಇದೆ, ಆಮೇಲೆ ಕುರಿಮೇಕೆಯ ಹಾಲು ಮತ್ತು ಅದರ ಮಾಂಸದ ಉತ್ಪನ್ನ ಇದೆ, ಕೋಳಿ ಮೊಟ್ಟೆ ಮತ್ತು ಮಾಂಸದ ಉತ್ಪನ್ನ ಇದೆ, ಬಾತುಕೋಳಿ ಮಾಂಸ ಮತ್ತು ಮೊಟ್ಟೆ ಉತ್ಪನ್ನ ಇದೆ. ಹಾಗಾಗಿ ನಿಮಗೆ ಸಸ್ಯ ಕೃಷಿಯಲ್ಲಿ ಹಲವಾರು ಉತ್ಪನ್ನಗಳು, ಪ್ರಾಣಿ ಕೃಷಿಯಲ್ಲಿ ಹಲವಾರು ಉತ್ಪನ್ನಗಳು ಇರೋದರಿಂದ ಒಂದು ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಹಾನಿಯನ್ನು ಅನುಭವಿಸಿದರೂ ಸಹಿತ ಬೇರೆ ಉತ್ಪನ್ನಗಳಿಂದ ನಿಮಗೆ ಲಾಭ ಇದೆ. ಅದಲ್ಲದೆ ಒಂದು ಬೆಳೆ ರೋಗ ಬಾಧೆಯಿಂದ ನಿಮಗೆ ಹಾನಿ ಆಯಿತು, ಒಂದು ಆದಾಯಕ್ಕೂ ಹಾನಿ ಆಯಿತು, ಆದರೂ ಸಹಿತ ನಿಮಗೆ ಬೇರೆ ಉತ್ಪನ್ನಗಳಿಂದ ನಿಮಗೆ ಲಾಭ ಇದೆ. ಸಮಗ್ರ ಕೃಷಿ ಅಂದರೆ 1 ಎಕರೆ ಜಮೀನಿನಲ್ಲಿ ಹೇಗೆಲ್ಲ ನಾವು ಬೆಳೆಯನ್ನು ತೆಗಿಬೋದು ಮತ್ತು ನಾವು ನಿತ್ಯದ ಬದುಕು ಸಹಜವಾಗಿ ಹೇಗೆ ಅದನ್ನು ಸಂಕಷ್ಟ ಇಲ್ಲದೆ ಬದುಕ್ಬೋದು ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟರು. ಸೊ ನಾವು ಮುಂದಿನ ಎಪಿಸೋಡ್ನಲ್ಲಿ ಮೀನುಗಾರಿಕೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಅಂದರೆ ಯಾವುದೆಲ್ಲ ಮೀನುಗಳಿದ್ದಾವೆ, ಅದು ಹೇಗೆ ಸಾಗ್ತಾ ಇದೆ ಅಂತ ನೋಡೋಣ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.